ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ಸಂಘಟನೆಗಳ ಒಕ್ಕೂಟದ ಸಭೆ. ರಾಜ್ಯ ಸರ್ಕಾರ ಪ್ರಸ್ತುತ ಭರ್ತಿ ಮಾಡುತ್ತಿರುವ 56,437 ಸರ್ಕಾರಿ ಹುದ್ದೆಗಳಲ್ಲಿ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಕೇವಲ 3% ಮೀಸಲಾತಿ ನಿಗದಿ ಮಾಡಿರುವುದು ಭಾರೀ ಅನ್ಯಾಯವಾಗಿದೆ. ಇದನ್ನು ಕೂಡಲೇ 7% ಹೆಚ್ಚಿಸಬೇಕು ಹಾಗೂ ಮೀಸಲಾತಿ ಕಾಯ್ದೆಯನ್ನು ನ್ಯಾಯಾಂಗ ಪರಿಶೀಲನೆಯಿಂದ ರಕ್ಷಿಸಲು ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಸೇರಿಸಬೇಕೆಂದು ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಬುಧವಾರ ನಡೆದ ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ಸಂಘಟನೆಗಳ ಒಕ್ಕೂಟದ ಮೈಸೂರು ವಿಭಾಗ ಮಟ್ಟದ ಮುಖಂಡರ ಸಭೆಯಲ್ಲಿ ಒತ್ತಾಯಿಸಿದರು. ಸಿರಿಗೆರೆ ತಿಪ್ಪೇಶ್ರವರು ಮಾತನಾಡಿ, ನಮ್ಮ ಸಮುದಾಯದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಹೋರಾಟದ ಫಲವಾಗಿ 7% ರಾಜಕೀಯ ಮೀಸಲಾತಿ ದೊರಕಿದ್ದು, ಅದರ ಪರಿಣಾಮವಾಗಿ ಇಂದು ವಿಧಾನಸಭೆಯಲ್ಲಿ 15 ಶಾಸಕರು ಆಯ್ಕೆಯಾಗಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ 7% ಮೀಸಲಾತಿ ಜಾರಿಯಲ್ಲಿದೆ. ಆದರೆ ಉದ್ಯೋಗ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿಗೆ ತರಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ಮುಂದಿನ ಹೋರಾಟ ರಾಜ್ಯ ಮಟ್ಟದಲ್ಲಿ ಹೋರಾಟ ಹೇಗೆ ಮಾಡಬೇಕು, ಏನು ಯಾವುದೇ ಸಂವಿಧಾನದಲ್ಲಿ ಎಲ್ಲೂ ಕೂಡ ಇಷ್ಟೇ % ಮೀಸಲಾತಿ ಕೊಡಿ ಅಂತ ಹೇಳಿಲ್ಲ. ಸಂವಿಧಾನಕ್ಕಿಂತ ದೊಡ್ಡದು ಸುಪ್ರೀಂ ಕೋರ್ಟ್ ಅಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಟ್ಕೊಂಡು ನಮಗೇನೋ ಅಡಚಣೆ ಮಾಡ್ತಾ ಇದ್ದಾರಲ್ಲ, ಎಲ್ಲೂ ಕೂಡ ಸಂವಿಧಾನನೇ ಹೇಳ್ತದೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನ ಕಲ್ಪಿಸಬೇಕು. ಅದರಲ್ಲೂ ವಿಶೇಷವಾಗಿ SC ST ಮಾತ್ರ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ ಏನೋ ಒಂದು ಅಡ್ಡ ತಂದ್ಬಿಟ್ಟು ನಮಗೆ ಆ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳು ಸಿಗದಾಗೆ ಒಂದು ವ್ಯವಸ್ಥಿತವಾದ ಪಿತೂರಿ ಕೆಲವು ಸಮುದಾಯಗಳಲ್ಲಿ ನಡೀತಾ ಇದೆ. ಪರಿಶಿಷ್ಟ ಪಂಗಡ ಸಮುದಾಯದ ಯುವಕರು ಶಿಕ್ಷಣ ಪಡೆದು ಉದ್ಯೋಗ ಪಡೆಯುವುದನ್ನು ತಡೆಯುವ ಹುನ್ನಾರ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು, ಸರ್ಕಾರ ತಕ್ಷಣವೇ ನಡೆಯುತ್ತಿರುವ 56,437 ಹುದ್ದೆಗಳ ನೇಮಕಾತಿಯಲ್ಲಿ 7% ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಇದರ ಜೊತೆಗೆ ಮೀಸಲಾತಿ ಕಾಯ್ದೆಯನ್ನು ನ್ಯಾಯಾಂಗ ಪರಿಶೀಲನೆಯಿಂದ ರಕ್ಷಿಸಲು ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಸೇರಿಸಬೇಕು. ಈ ವಿಚಾರದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸಮುದಾಯದ ಪರವಾಗಿ ನಿಲ್ಲಬೇಕು. ಬೇಡಿಕೆ ಈಡೇರಿಸದಿದ್ದರೆ ರಾಜ್ಯವ್ಯಾಪಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ದ್ಯಾವಪ್ಪ ನಾಯಕ ಎಚ್ಚರಿಕೆ ನೀಡಿದರು. ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗ್ತಾ ಇದೆಯೋ ಅದನ್ನು ಖಂಡಿಸಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಪ್ರಮುಖ ಉದ್ದೇಶ. ಪೂಜ್ಯ ಸ್ವಾಮೀಜಿಯವರು ಸುಮಾರು 257 ದಿನಗಳ ಕಾಲ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡಿದ ಪ್ರಯುಕ್ತ ನಮಗೆ 7% ಮೀಸಲಾತಿ ದೊರಕಿತು. ಆದರೆ ಆ ಮೀಸಲಾತಿ 7% ಕೇವಲ 2 ವರ್ಷಕ್ಕೆ ಸೀಮಿತ ಆಗೋಯ್ತು ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ಕೆಲವು ಇಲಾಖೆಗಳಲ್ಲಿ 7% ಜಾರಿ ಆಯಿತು, ಆದರೆ ಕೆಲವು ಇಲಾಖೆಗಳು 11% ಜಾರಿನೇ ಆಗಿರಲಿಲ್ಲ. ಇಂಥ ಹಂತದಲ್ಲೇ ಪುನಃ 3% ಮೀಸಲಾತಿಗೆ ತಂದು ನಿಲ್ಲಿಸೋರೆ ಅಂದ್ರೆ ಇದರ ಉದ್ದೇಶ ಏನು, ಇದರ ಒಳ ಮರ್ಮ ಏನು ಅಂತ ನಮ್ಮ ಸಮುದಾಯಕ್ಕೆ ಅರ್ಥ ಆಯ್ತಾ ಇದೆ. ಏನಾದ್ರೂ ಈ ಸಮುದಾಯಕ್ಕೆ ಅನ್ಯಾಯವನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇ ಇದು ಮಾಡಿದಾರೋ. ಆದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ನಮ್ಮ ಸಮುದಾಯದ ಪರವಾಗಿ ನಿಲ್ಲಬೇಕು. 7% ಮೀಸಲಾತಿ ಅನ್ವಯನೇ ಉದ್ಯೋಗ ಏನು ಕರೆದಿದ್ದಾರೆ, ಈಗ ಭರ್ತಿ ಮಾಡ್ತೀವಿ ಅಂತ 56,000 ಹುದ್ದೆಗಳನ್ನ ಅದನ್ನ 7% ರಿಸರ್ವೇಶನ್ ಕೊಟ್ಟು ನಂತರ ಅವರು ಹುದ್ದೆಗಳನ್ನ ಕಾಲ್ ಮಾಡಬೇಕು ಅಂತ ನಾವು ಒತ್ತಾಯಪಡಿಸ್ತೀವಿ. ಒಂದು ವೇಳೆ ಏನಾದ್ರು 3% ಅಡಿಯಲ್ಲೇ ಈ ಹುದ್ದೆಗಳ ನೇಮಕಾತಿ ಆದ್ರೆ ಸುಮಾರು 2,100ಕ್ಕೂ ಹೆಚ್ಚು ಹುದ್ದೆಗಳು ನಮ್ಮ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗ್ತಿದೆ. ಆದ್ರಿಂದ
ರಾಜ್ಯ ಸರ್ಕಾರ ಮತ್ತೊಮ್ಮೆ ಇದನ್ನ ಪರಿಶೀಲನೆ ಮಾಡಿ ಕೋರ್ಟಿಗೆ ಮನವರಿಕೆ ಮಾಡುವುದರ ಮುಖಾಂತರ ಏನು ನಮ್ಮ ಅಕ್ಕಪಕ್ಕದ ನೆರೆ ರಾಜ್ಯಗಳಲ್ಲಿ 50%ಗಿಂತ ಹೆಚ್ಚು ಮೀಸಲಾತಿಯನ್ನು ಕೊಟ್ಟಿದ್ದಾರೋ ಆ ಎಲ್ಲಾ ರಾಜ್ಯಗಳ ಉದಾಹರಣೆಯನ್ನ ಕೋರ್ಟ್ಗೆ ತಂದು ಆ ಕೋರ್ಟ್ ಮುಖಾಂತರ ಇದನ್ನ ಇತ್ಯರ್ಥಪಡಿಸಿ ನಮಗೆ 7% ಮೀಸಲಾತಿಯನ್ನು ನೀಡಿದ ನಂತರ ಈ ಹುದ್ದೆಗಳ ನೇಮಕಾತಿ ಮಾಡಿದ್ರೆ ನಮಗೆ ಸಾಮಾಜಿಕ ನ್ಯಾಯದಲ್ಲಿ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ನ್ಯಾಯ ಸಿಗ್ತದೆ. ಶ್ರೀಧರ್ ಕುಪ್ಪೂರ್ ಅವರು ಖಾರವಾಗಿ ಮಾತನಾಡಿ ಸಿದ್ದರಾಮಯ್ಯ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ತಿಳಿಸಿದರು. ರಾಜ್ಯ ಸರ್ಕಾರ ಎಷ್ಟು ಕಳ್ಳಾಟ ಆಡಿದೆ ವಾಲ್ಮೀಕಿ ಸಮಾಜದ ವಿರುದ್ಧ ಅಂತಂದ್ರೆ ಫೆಬ್ರವರಿ 12, ಮಾರ್ಚ್ 2, ಏಪ್ರಿಲ್ 1 ವಿಚಾರಣೆಗೆ ಅಡ್ವೊಕೇಟ್ ಜನರಲ್ ಹಾಜರಾಗಲ್ಲ, ವಿಚಾರಣೆಗೆ ಹಾಜರಾಗಲ್ಲ. ಸರ್ಕಾರದ ಅಡ್ವೊಕೇಟ್ ಜನರಲ್ 3 ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಈ ಸಮಾಜದ ಒಂದು ನಿರ್ಲಕ್ಷ್ಯವನ್ನು ನೀವು ಹೇಗೆ ತೋರಿಸ್ತಿದ್ದೀರ್ತಕ್ಕಂಥದನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಸಮಾಜದ ಬಗ್ಗೆ ಬದ್ಧತೆಯನ್ನು ಕಾಣ್ತಾ ಇದೆ ಇವತ್ತು ರಾಜ್ಯ. ಉದ್ದೇಶಪೂರ್ವಕವಾಗಿ 3 ವಿಚಾರಣೆಗಳಿಗೆ ಹಾಜರಾಗಿಲ್ಲ, ಎಲ್ಲರೂ ಅಬ್ಜೆನ್ಸ್ ಆಗಿದ್ದಾರೆ ಅಡ್ವೊಕೇಟ್ ಜನರಲ್. ಇದರಿಂದ ಏನ್ ಮಾಡಕ್ ಕೊಟ್ಟಿದ್ದೀರಿ ನೀವು ರಾಜ್ಯ ಸರ್ಕಾರ? ಸಭೆಯಲ್ಲಿ ಮಾತನಾಡಿದ ಎಸ್ಆರ್ ನಾಯಕ, ಪರಿಶಿಷ್ಟ ಪಂಗಡಗಳ ಹೆಸರಲ್ಲಿ ಅನೇಕರು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿರುವ ಬಗ್ಗೆ ಸರ್ಕಾರ ಗಂಭೀರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ನಕಲಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಉದ್ಯೋಗ ಪಡೆದವರನ್ನು ಕೂಡಲೇ ವಜಾಗೊಳಿಸಬೇಕು ಎಂದು ಹೇಳಿದರು. ಬರೀ ಇಂದ್ರಸಾನಿ ವರದಿಯನ್ನು ಹೇಳ್ತಾ ಇದ್ದಾರೆ, ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ರೀತಿಯ ಮಿತಿ ಇಲ್ಲಲ್ಲಿ ಅವರ ಜನಸಂಖ್ಯೆ ಅನುಗುಣವಾಗಿ ಹೆಚ್ಚಳ ಮಾಡಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ನೋಡಿ, ನಮ್ಮ ಮೀಸಲಾತಿ ಹೆಚ್ಚಳ ಆಗಲಿಕ್ಕೆ ಅನೇಕ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ಕೊಂಡು ಬಂದಿದೆ. ಅದ ನಂತರ ನಮ್ಮ ಸ್ವಾಮೀಜಿಯವರು ರಾಜನಹಳ್ಳಿಯಿಂದ ರಾಜಧಾನಿವರೆಗೆ ಪಾದಯಾತ್ರೆ ಮಾಡಿದ್ರು. ಕೊನೆಗೆ 256 ದಿನಗಳನ್ನ ಅಹೋರಾತ್ರಿ ಧರಣಿಯ ಮೂಲಕ ನಮಗೆ ಮೀಸಲಾತಿಯನ್ನು ಸಿಕ್ಕಿ ಅನ್ನೋದು. ಆದರೆ ನಮಗೆ ಸಿಕ್ಕಂಗ್ ಮಾಡಿ ಸಿಗ್ಲಾರಂಗ ಸರ್ಕಾರವು ನೋಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಈಗ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂದ್ರೆ, ಈ ತಿಂಗಳ ಒಳಗಡೆ ಈ 3 ಬೇಡಿಕೆಗಳನ್ನು ನಮಗೇನಾದರೂ ಈಡೇರಿಸ್ತಾ ಇದ್ರೆ ನಾವು ಇಡೀ ರಾಜ್ಯದ ತುಂಬ ಈಗೇನೋ ಸಭೆ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಉತ್ತರ ಕರ್ನಾಟಕದಲ್ಲಿ ನಾವು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಈ ನಮ್ಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ದಂಗೆ ಹೇಳಲಿಕ್ಕೆ ನೀವೆಲ್ಲರೂ ಒಂದು ದಿನಾಂಕವನ್ನು ನಿಗದಿಪಡಿಸಿ ರಾಜ್ಯದಲ್ಲಿ ಇನ್ನೊಂದ್ಸಾರಿ ಬೇಡರ ದಂಗೆ ಎದ್ದೇಳುತ್ತೆ ಅಂತಕ್ಕಂಥ ಒಂದು ಕಠಿಣವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನಾವು ನೀಡ್ತಾ ಇದ್ದೇವೆ. ಇನ್ನು ಚಲನಚಿತ್ರ ನಿರ್ದೇಶಕ ಹಾಗೂ ಈ ಒಕ್ಕೂಟದ ರಾಜ್ಯ ಸಂಚಾಲಕರಾದ AR ಸಾಯಿರಾಮ್ ಅವರು, ವಾಲ್ಮೀಕಿ ಸಮುದಾಯದ ತಾಳ್ಮೆ ಪರೀಕ್ಷೆ ಮಾಡಿದ್ದೀರಿ, ಅದರಲ್ಲಿ ಸಮುದಾಯ ಪಾಸ್ ಆಗಿದೆ. ಇನ್ನೂ ಪರೀಕ್ಷೆ ಮಾಡಿದರೆ ನಿಮ್ಮ ರಾಜಕೀಯ ಭವಿಷ್ಯ ಫೇಲ್ ಆಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ರವಾನಿಸಿದರು. ಶಿಕ್ಷಣ ಹೋರಾಟ ಸಂಘಟನೆ ಬಾಬಾ ಸಾಹೇಬರ ಒಂದು ಸಿದ್ಧಾಂತ ನೀವು ಫಾಲೋ ಮಾಡೋದಾದ್ರೆ, ಅಹಿಂದ ನಾಯಕರಾದ್ರೆ ದಯವಿಟ್ಟು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಇದು ನಾಟ್ ಓನ್ಲಿ ಉದ್ಯೋಗ ಅಷ್ಟೇ ಅಲ್ಲ, ಎಲ್ಲಾ ಕಡೆನೂ ಇದು ಮೀಸಲಾತಿ ಅಪ್ಲೈ ಆಗುತ್ತೆ. ದಯಮಾಡಿ ಆದಷ್ಟು ಬೇಗ ಈ ತಿಂಗಳಲ್ಲಿ ಮೇ ಏನಿದೆ, ಜೂನ್ ಬರ್ತಾ ಇದೆ, ಅಕಾಡೆಮಿಕಲ್ ಇಯರ್ ಶುರುವಾಗಕ್ಕೆ ಮುಂಚೆ ಇದಕ್ಕೊಂದು ಪರಿಹಾರ ಒದಗಿಸ್ಕೊಡ್ಬೇಕು ನೀವು. ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ರಾಜ್ಯ ಸಂಚಾಲಕರಾದ ಲಕ್ಷ್ಮೀಪತಿ, ಮಾರುತಿ ನಾಯಕ, ನಾರಾಯಣಸ್ವಾಮಿ ಮಾಲೂರು, ನಾಗರಾಜು ಅಶ್ವತ್ಥಪ್ಪ, ಕಲಾವತಿ, ವಿಮಲಾವಾಣಿ, ಸುರೇಶ್ ಕುಮಾರ ಬೀಡು, ರಾಜು, ಕಲ್ಲಹಳ್ಳಿ ಕೃಷ್ಣ, ಹಂಚಾರವಿ, ದೀಪಿಕಾ ಹಾಗೂ ಪುಟ್ಟರಾಜು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.